ಅತ್ಯಂತ ಅವಶ್ಯ ಇರುವಂತಹ ಈ ನಮ್ಮ ಕನ್ನಡ ನಾಡು ಸದಾ ಅಪೇಕ್ಷೆಯಿಂದಲೇ ಕನಸು ಕಟ್ತಾ ಇರೋ ಸಂದರ್ಭದಲ್ಲಿ ಸಾಹಿತ್ಯ ಪರಿಷತ್ತು ಜನ್ಮ ತಾಯಿತು. ಬಂಗಾಳಿ ಬಿಟ್ಟರೆ ಭಾರತದಲ್ಲಿ ಕನ್ನಡದ ಉಳಿವಿಗಾಗಿ ಒಂದು ಭಾಷಾ ಸಂಸ್ಕೃತಿಯನ್ನು ಅರಿವು ಮೂಡಿಸುವ ಹಿನ್ನೆಲೆಯಲ್ಲಿ ಹುಟ್ಟಿಕೊಂಡಂತಹ ನಮ್ಮ ಸಾಹಿತ್ಯ ಪರಿಷತ್ತು ಶತಮಾನ ಕಳೆದು ದಶಕವನ್ನು ಕಳೆದಿದೆ. ಹುಯಿಗೂರು ನಾರಾಯಣರಾಯರ ಕನಸು ಅದು ಎಷ್ಟು ಅದ್ಭುತವಾಗಿತ್ತು ಅಂದರೆ, ಅವರು ಇಂಗ್ಲಿಷ್ ಶಿಕ್ಷಣ ಪಡೆದು ಕಾನೂನು ನ್ಯಾಯವಾದಿಗಳಾಗಿ ಸಾಕಷ್ಟು ಹಣ ಮಾಡಬಹುದಾಗಿತ್ತು. ಕನ್ನಡದ ಧ್ಯಾನದಲ್ಲಿ ಬೀದಿಗಿಳಿದು ಅದರ ತಪಸ್ಸನ್ನೇ ಮಾಡ್ತಾ ಮಾಡ್ತಾ ಒಂದು ದಿನ ಹಂಪಿಯ ವಿರೂಪಾಕ್ಷನ ಎದುರು ಹೋಗಿ ಕನ್ನಡದ ದುಸ್ಥಿತಿಯನ್ನು ವಿರೂಪಾಕ್ಷನಿಗೆ ಹೇಳ್ತಾರೆ. ನಾನು ಕನ್ನಡಕ್ಕೆ ನ್ಯಾಯ ಸಿಗುವವರೆಗೆ ನನ್ನ ಚಳುವಳಿ ಸದಾ ಮುಂದುವರ್ಕೋತಲೇ ಇರ್ತದೆ. ನನ್ನ ಜೀವ ಇರುವವರೆಗೆ ನಾನು ಕನ್ನಡದ ಭಾಷೆಯ ಉಳಿವಿಗಾಗಿ ಪ್ರಯತ್ನ ಮಾಡ್ತೇನೆ. ಅಂದರೆ ಆ ಸಂದರ್ಭದಲ್ಲಿ ಮರಾಠಿ ಹೆಚ್ಚು ಕಡಿಮೆ ಈ ನಮ್ಮ ಕರ್ನಾಟಕದ ಮುಕ್ಕಾಲು ಭಾಗವನ್ನು ಆಗಿದೆ. ಆ ಸಂದರ್ಭದಲ್ಲಿ ಕನ್ನಡ ಮೀಡಿಯಂ ಬದಲಿಗೆ ಮರಾಠಿ ಮೀಡಿಯಂ, ಉತ್ತರ ಕರ್ನಾಟಕದಲ್ಲಂತೂ ಎಲ್ಲ ಶಾಲೆಗಳಲ್ಲಿ ಮರಾಠಿ ಮೀಡಿಯಂ ಇತ್ತು. ಈ ಆಡು ಭಾಷೆ ಕನ್ನಡ ಆದರೂ ಕೂಡ ಅದು ನಿತ್ಯದ ಕೆಲಸದ ಅಂಗಿ ಇದ್ದ ಹಾಗೆ. ಸ್ವತಃ ಕನ್ನಡದ ಆಡು ಭಾಷೆಯವರು ಕೂಡ ಕನ್ನಡ ಅಂದರೆ ಕೀಳು ಅಂತ ಕಲ್ಕೊಂಡಿರುವಂತಹ ಸಂದರ್ಭ. ಅಂತಹ ಸಂದರ್ಭದಲ್ಲಿ ಕನ್ನಡಕ್ಕೂ ಅಭಿಮಾನ ಇದೆ, ಅದಕ್ಕೆ ಇತಿಹಾಸ ಇದೆ, ಚರಿತ್ರೆ ಇದೆ, ಕನ್ನಡದ ಮಣ್ಣಿನಲ್ಲಿ ತತ್ವ ಅಡಗಿದೆ ಅನ್ನೋದನ್ನು ಕಂಡುಕೊಂಡ ಹುಯಿಗೂರು ನಾರಾಯಣರಾಯರಂತಹ ನೂರಾರು ಮನಸ್ಸುಗಳು ತಮ್ಮ ಪ್ರಯತ್ನವನ್ನು ಮುಂದುವರಿಸ್ತಾ ಅಂತೂ ಇಂತೂ ಒಂದು ದಿನ ಕನ್ನಡ ನಾಡು ಅನ್ನಿಸ್ಕೊಳ್ತು. ಭಾಷಾವಾರು ಪ್ರಾಂತ ರಚನೆ ಆಯಿತು. ಆ ದಿನ ಬೆಂಗಳೂರಿನಲ್ಲಿ ಬಹುದೊಡ್ಡ ಸಮಾರಂಭ, ಸಾವಿರಾರು ಮಂದಿ ಸೇರಿರುವಂತಹ ಸಮಾರಂಭ. ಆದರೆ ಹುಯಿಗೂರು ನಾರಾಯಣರಾಯ ಮಾತ್ರ ಸುಮಾರು 50 ವರ್ಷಗಳ ಹೋರಾಟ ಇದ್ದವರದ್ದು. ಮತ್ತೆ ವಿರೂಪಾಕ್ಷನ ಎದುರು ಹಂಪಿಯಲ್ಲಿ ಹೋಗಿ ಅವರು ವಿರೂಪಾಕ್ಷನಿಗೆ ಕೃತಜ್ಞತೆಯನ್ನು ಅರ್ಪಿಸ್ತಾರೆ. ಅದರ ಜೊತೆಗೆ ಇನ್ನಾದರೂ ಕನ್ನಡದ ಅಭಿವೃದ್ಧಿಯ ಪ್ರಾರಂಭ ಆಗಲಿ ಅಂತ ಹಾರೈಸ್ತಾರೆ. ಹೀಗೆ ಅದೊಂದು ಬಹುದೊಡ್ಡ ತಪಸ್ಸಾಗಿದ್ದಂತಹ ಕನ್ನಡ ಸಾಹಿತ್ಯ ಪರಿಷತ್ತಿನ ಮೂಲಕ ಬಹಳ ಒಳ್ಳೆಯ ಕೆಲಸಗಳನ್ನು ಸುಮಾರು 50 ವರ್ಷಗಳ ಕಾಲವರೆಗೆ